ಎಸ್ ಈ ರೀತಿ ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ, ಕ್ರಮ ಆಗುತ್ತೆ ಅಂತ. ಈ ರೀತಿ ಅಬಾರ್ಷನ್ ದಂಧೆಯ ಕರಾಳ ಮುಖವನ್ನೇನು ವಿಜಯಪುರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳಿತು. ಈಗ ನಮ್ಮ ವರದಿಯ ಬೆನ್ನಲ್ಲೇ ಮಕ್ಕಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟಿದೆ. ಭ್ರೂಣ ಹತ್ಯೆ ನಡೀತಾ ಇದ್ದ ಆ ಸ್ಥಳಕ್ಕೆ ಮಕ್ಕಳ ರಕ್ಷಣಾ ಆಯೋಗ ಭೇಟಿ. ಮುದ್ದೇಬಿಹಾಳ ಟಿಎಚ್ಒ ಶಶಿಧರ್, ಸಿಡಿಪಿಒ ಶಿವಮೂರ್ತಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದೀಪಾಕ್ಷಿ ಹುಲ್ಲೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭ್ರೂಣ ಹತ್ಯೆ ನಡೀತಾ ಇದ್ದಂತಹ ಸ್ಥಳವನ್ನ ಟಿಎಚ್ಒ ಕೂಡ ಪರಿಶೀಲಿಸಿದ್ದಾರೆ. ಟಿಎಚ್ಒ ಶಶಿಧರ್ ಪರಿಶೀಲನೆ ನಡೆಸಿದ್ರು. ನರ್ಸ್ ಸುಭದ್ರಾ ಮನೆಯಲ್ಲಿ ಗರ್ಭಪಾತದ ದಂಧೆ ನಡೀತಾ ಇತ್ತು. ಸುಭದ್ರಾ ತೋಟದ ಮನೆಯನ್ನ ಮಕ್ಕಳ ಹಕ್ಕುಗಳ ಆಯೋಗ ಪರಿಶೀಲನೆ ನಡೆಸಿದೆ. ಮನೆಯ ಮಹಡಿ, ಮನೆ ಹಿತ್ತಲು ಎಲ್ಲಾ ಕಡೆ ಸರ್ಕಾರಿ ಔಷಧಿಗಳು ಪತ್ತೆಯಾಗಿದೆ. ಸ್ಟಾಫ್ ನರ್ಸ್ಗಳು ಇವರಿಬ್ರು ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳು. ಇವರಿ ದಂಧೆಯಲ್ಲಿ ತೊಡಗಿರೋದ್ರಿಂದ ಅಲ್ಲಿನ ವಸ್ತು ಉಪಕರಣಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಪತ್ತೆಯಾಗ್ತಾ ಇದೆ. ಯಾವ ರೀತಿಯಲ್ಲಿ ದಂಧೆ ನಡೆಸ್ತಾ ಇತ್ತು ಈ ಟೀಮ್ ಅನ್ನೋದನ್ನ ಬಯಲಿಗೆಳಿತು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಈಗ ನಮ್ಮ ವರದಿಯ ಬೆನ್ನಲ್ಲೇ ಮಕ್ಕಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟಿರುವುದನ್ನ ನೋಡ್ತಾ ಇದ್ದೀವಿ. ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದು ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ವರದಿಯ ಬಿಗ್ ಇಂಪ್ಯಾಕ್ಟ್. ಎಸ್ ನೋಡಿದ್ವಿ ಯಾವ ರೀತಿಯಾಗಿ ಕರಾಳ ದಂಧೆ ನಡೆಸ್ತಾ ಇದ್ರು. ಈಗ ಪೊಲೀಸರು ಅವ್ರನ್ನ ಬಂಧನೆ ಮಾಡಿದ್ದಾರೆ. ಹಾಗೆ ಸಚಿವರು ಸಹ ಹೇಳಿಕೆ ಕೊಟ್ಟಿದ್ದಾರೆ, ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅವರಿಗೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ಅದು ಆದಷ್ಟು ಬೇಗ ಆಗ್ಬೇಕಾಗತ್ತೆ. ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸಬಾರ್ದು. ಎಸ್, ಮಂಡ್ಯದಲ್ಲಿ ಏನಾಗಿತ್ತು ಆ ಘಟನೆ ಆದ್ಮೇಲೆ ಎಲ್ಲೋ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡ್ರೆ ಮತ್ತೊಂದು ಕಡೆ ಈ ರೀತಿಯ ದಂಧೆ ನಡೀತಾ ಇರೋದು ಬೆಳಕಿಗೆ ಬಂದಿರೋದು ನಿಜಕ್ಕೂ ಕೂಡ ಶೋಚನೀಯ. ಆದ್ರೆ ಮತ್ತಿಂತಹ ಪ್ರಕರಣಗಳು ಆಗದೆ ಇರಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.